ಕೇಳಿಸ್ಕೊಂಡ್ರ ಸಚಿನ್? ಹಾಂ, ಬಾರವ್ವ ಬಾರವ್ವ ಬಾರೆ ಅಂತ ಕರಿತಾ ಇರೋದು ಒಬ್ಬ ಪಾಲಿಟಿಷಿಯನ್ ಯಾರಿಗೆ? ಒಬ್ಬ ಮತದಾರಂಗೆ. ಹೌದು. ಬಾರಪ್ಪ, ಇವತ್ತು ನಿನ್ನ ಮತದಾನ ಇದೆ, ನಿನ್ನ ಮತದ ಶಕ್ತಿಯನ್ನು ತೋರಿಸ್ಬಾ ನಮಗೆಲ್ಲ ಅಂತ ಕರಿತಾ ಇದ್ದಾನೆ. ಕರೆಕ್ಟ್. ಮುಳ್ಳಿದೆ ಬೇಡ, ಅಪ್ಪು ಡೌನ್ಗಳಿದ್ದಾವೆ, ರಸ್ತೆಯನ್ನು ಕುಲಿಗೆಡಿಸ್ಬಿಟ್ಟಿದ್ದೀರಾ, ನಿಮ್ಮ ಸಹವಾಸವೇ ಬೇಡ ಅಂತ ಮತದಾರ ರಾಜಕಾರಣಿಗೆ ಕ್ಯಾಕರಿಸಿ ಹೋಗಿತಾ ಇದ್ದಾನೆ. ಎಂತ ಅದ್ಭುತ ಸಾಲಲ್ವಾ ಸಚಿನ್? ಹೌದು ಹೌದು ದರ್ಶನ್. ನೋಡಿ, ಊರ ತುಂಬ ಟಾರ್ ಹಾಕ್ಸಿ ಕಾಯ್ತಾ ಕೂತಿದ್ದೀನಿ ಅಂದರೆ ಒಂದು ಪ್ರಣಾಳಿಕೆ ಬಿಟ್ಟಿದ್ದೀನಿ, ಅದರಿಂದ ಮ್ಯಾನಿಪುಲೇಟ್ ಮಾಡಿ ಒಬ್ಬ ಮತದಾರನ ಸೆಳೆಯೋ ಪ್ರಯತ್ನ ಇದು. ಹೌದು ಹೌದು. ಬಟ್ ಮತದಾರ ಬಾಗಿಲು ತೆಗಿತಾನೆ ಇಲ್ಲ. ಬಾಗಿಲನ್ನೇ ತೆಗಿತಾ ಇಲ್ಲ. ಇಷ್ಟು ವರ್ಷ ಅಲ್ದಿರೋದು ಈಗ ಟಾರ್ ಹಾಕ್ಸ್ತೀನಿ ಅಂತ ಈಗ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇಷ್ಟು ವರ್ಷ ಏನು ಗೆಣಸ್ ಕೇಳ್ತಿದ್ರ ಇವರು? ನೋಡಿ ಎಂತ ವಿಪರ್ಯಾಸ ಅಲ್ವಾ? ಇಂಡಿಯಾದಲ್ಲಿ ಸ್ಟ್ರೈಕ್ ಮಾಡವ್ರೆ, ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ. ಯಾವ ವಿಚಾರ ಗೊತ್ತಾಯ್ತಾ ದರ್ಶನ್? ಗೊತ್ತಾಯ್ತು. ಇಲ್ಲಿವರೆಗೂ ಹನಿ ಟ್ರಾಪ್ ವಿಚಾರ ಆಗ್ಲೇ ಪ್ರಸ್ತಾಪ ಪಡಿಸಿದ್ದಾರೆ ಸಾಹಿತಿ ಅವರು. ಸಾಹಿತಿ ಒಬ್ಬ ತ್ರಿಕಾಲ ಜ್ಞಾನಿನೇ ಇರಬೇಕು. ಮುಂದೆ ಏನಾಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡಿದ್ದಾರೆ ನೋಡಿ. ಹನಿ ಟ್ರಾಪ್ ವಿಚಾರ ಡೆಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ಇವ್ರು ಅವಾಗ್ಲೇ ಬರ್ದಿದ್ರು ನೋಡಿ. ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಹತ್ರ ಡಿಸ್ಕಸ್ ಮಾಡಿರೋದೆಲ್ಲ ಬರ್ತಿದ್ದಾರೆ. ವಾವ್ ವಾವ್. ನೀವು ಅಂದ್ರೆ ಇರೋ ಗೌರ್ಮೆಂಟ್ ಬೆಳೆಸೇ ಬಿಡ್ತೀವಿ, ನೀವು ಅಂದ್ರೆ ಹೊಸ ಗೌರ್ಮೆಂಟ್ ಕಟ್ಟೆ ಬಿಡ್ತೀವಿ. ನೋಡಿ, ಗೌರ್ಮೆಂಟ್ನೇ ಬೆಳೆಸ್ಬಿಡ್ತೀನಿ ಮತದಾರ. ಆಪರೇಷನ್ ಕೋಮಲ ಬೇಕಿದ್ರೆ ಮಾಡ್ತೀನಿ, ಇರೋ ಗೌರ್ಮೆಂಟ್ ಬೀಳ್ಸೇ ಬಿಡ್ತೀನಿ. ಹಾಗಾದ್ರೆ ಮತದಾರನಿಗೆ ಬೆಲೆನೇ ಇಲ್ವಾ? ನೋಡಿ ಎಷ್ಟು ಪ್ರಚೋದನೆ ಕೊಡ್ತಾ ಇದ್ದಾರೆ ಮತದಾರಂಗೆ. ಮತದಾರ ಹಾಕಿದ್ದು ಒಬ್ಬರಿಗೆ ಓಟ್ ಆದ್ರೆ ಈ ಗೌರ್ಮೆಂಟ್ ನ ಬೀಳಿಸ್ಬಿಡ್ತೀನಿ ಅಂತ ಇನ್ನೊಬ್ಬ ಪಕ್ಷದವನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಮತದಾರದ ಮತನಿಗೆ ಬೆಲೆ ಎಲ್ಲಿ ಬಂತು? ಅದಕ್ಕೆ ಅವ್ನು ಹೇಳ್ತಿರೋದು ಬಾಗ್ಲು ತೆಗಿಯಲ್ಲ, ನಾನು ತೆಗಿಯಲ್ಲ, ಮನೆ ಒಳಗೆ ಇರ್ತೀನಿ ಅಂತ. ಹೌದು ಅಂದ್ರು ನೋಡಿ ಬಂದ್ ಕಾಟ ಕೊಡ್ತಾ ಇದಾರೆ. ಸೇಸಮ್ಮ ಸೇಸಮ್ಮ ಬಾಗಿಲು ತೆಗಿ ಶೇಸಮ್ಮ ಅಂದ್ರೆ ಮತದಾರ ಬಾಗಿಲನ್ನು ತೆಗಿ ಮತದಾರ, ನಿನಗೆ ಊರ್ ಬಾಗ್ಲು ಮಾಡೋದಿದೆ ಮತದಾರ ಅಂತ ಇಲ್ಲಿ ರಾಜಕಾರಣಿ ಹೇಳ್ತಾ ಇದ್ದಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ,